ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಗಲಾಟೆ ಕೂಡ ಆಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಾರ ಇದು ಕೊನೆಯ ನಾಮಿನೇಟ್ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ರಾಶಿಕಾ ಮತ್ತು ರಕ್ಷಿತಾ ನಡುವೆ ಗಲಾಟೆ ಕೂಡ ಆಗುತ್ತೆ. ಯಾವ ವಿಚಾರಕ್ಕೆ ಅಂತಂದರೆ, ಮನೆಯವರ ವಿಚಾರಕ್ಕೆ ಗಲಾಟೆ ಆಗುತ್ತೆ. ನೀನು ಹೇಗೆ ಏನು ಎಂಬುದನ್ನು ನಮ್ಮ ಮನೆಯವರೆಲ್ಲ ನಮಗೆ ಹೇಳಿದ್ದಾರೆ. ಮನೆಯವ್ರಿಗೆಲ್ಲರಿಗೂ ಕೂಡ ಗೊತ್ತಾಗಿದೆ. ಮ್ಯಾನಿಪ್ಯುಲೇಟ್ ಮಾಡ್ತಾ ಇದೆಯಾ ಎಲ್ಲವನ್ನು ಕೂಡ ರಾಶಿಕಾ ರಕ್ಷಿತಾಗೆ ಹೇಳೋದಕ್ಕೆ ಪ್ರಾರಂಭಿಸಿಬಿಡ್ತಾಳೆ. ಆಗ ಈ ಒಂದು ಗಲಾಟೆ ತಾರಕಕ್ಕೆ ಏರಿಬಿಡುತ್ತೆ. ಮುಂದೆ ಏನಾಗುತ್ತೆ ಅನ್ನೋದೇ ಒಂದು ದೊಡ್ಡ ಬ್ರೇಕಿಂಗ್. ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಈ ಕೂಡಲೇ ಪೇಜನ್ನು ಫಾಲೋ ಕೂಡ ಮಾಡ್ಕೊಳ್ಳಿ. ಸ್ನೇಹಿತರೆ, ಅಂದ ಹಾಗೆ ವಿಷಯಕ್ಕೆ ಬರೋದಾದರೆ, ನಾಮಿನೇಷನ್ ಈ ಒಂದು ವಾರವೂ ಕೂಡ ಇರುತ್ತೆ. ಈ ಒಂದು ವಾರ ನಾಮಿನೇಟ್ ಆದಂಥ ವ್ಯಕ್ತಿಗೆ ತುಂಬ ಬೇಜಾರು ನೋವು ಇರುತ್ತೆ. ಈ ಹಿಂದೆ ಸ್ಪಂದನ ನಾಮಿನೇಟ್ ಆಗಿ ಹೊರಗಡೆ ಬಂದಿರ್ತಾರೆ. ಸೊ ಇದು ಒಂದು ಕೊನೆಯ ನಾಮಿನೇಟ್ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಾಮಿನೇಷನ್ನಲ್ಲಿ ರಾಶಿಕಾ ಮತ್ತು ರಕ್ಷಿತಾ ನಡುವೆ ಗಲಾಟೆ ಆಗಿಬಿಡುತ್ತೆ. ಸೊ ಅದೇ ಆರಂಭದಲ್ಲೂ ಕೂಡ ನಾನು ಹೇಳಿದ ಹಾಗೆ ರಕ್ಷಿತಾ ಮತ್ತು ರಾಶಿಕಾ ನಡುವೆ ಗಲಾಟೆ ಆದಂಥ ಸಂದರ್ಭದಲ್ಲಿ ಮನೆಯವರ ವಿಚಾರ ಬರುತ್ತೆ. ಮನೆಯವರ ವಿಷಯ ಬಂದಾಗ ರಾಶಿಕಾಗೆ ಪಿತ್ತ ನೆತ್ತಿಗೆ ಏರಿಬಿಡುತ್ತೆ. ಆ ಸಂದರ್ಭಕ್ಕೆ ಇಬ್ಬರೂ ಕೂಡ ಗಲಾಟೆ ಮಾಡೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ. ಮನೆಯ ಮಂದಿ ಅಥವಾ ಮನೆಯ ಸದಸ್ಯರು ತಡೆಯೋದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಕೋಪಗೊಂಡು ಅಥವಾ ಒಂದಿಷ್ಟು ರೊಚ್ಚಿಗೆ ಎದ್ದು ಅಂತಲೇ ಹೇಳ್ಬೋದು, ರಾಶಿಕಾ ರಕ್ಷಿತಾ ಮೇಲೆ ಕೈಯನ್ನು ಮಾಡುವಂಥದ್ದು, ಅಂದರೆ ಅಲ್ಲಿಂದ ನೂಕುವಂಥ ಕೆಲಸ ಆಗುತ್ತೆ. ಆ ಸಂದರ್ಭಕ್ಕೆ ಇದೊಂದು ಮ್ಯಾನ್ ಹ್ಯಾಂಡಲಿಂಗ್ ಅನ್ನೋ ರೀತಿ ಕೆಲವೊಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಬಿಗ್ ಬಾಸ್ ಮನೆಯಿಂದ ರಾಶಿಕಾನ ಹೊರಗಡೆ ಹಾಕಬಹುದು ಅನ್ನೋ ಒಂದಿಷ್ಟು ವದಂತಿ ಕೂಡ ಕೇಳಿ ಬರ್ತಾ ಇದ್ದಾವೆ. ಇದನ್ನು ಎಪಿಸೋಡಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ಯಾರು ಏನು ಅನ್ನೋದು ಎಲ್ಲವೂ ಕೂಡ ಗೊತ್ತಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ರೀತಿಯಾದಂಥ ಒಂದು ಚಟುವಟಿಕೆ ಆಗಿದೆ. ಒಂದು ವೇಳೆ ಮ್ಯಾನ್ ಹ್ಯಾಂಡಲಿಂಗ್ ಆಧಾರದ ಮೇಲೆ ರಾಶಿಕಾ ಅಥವಾ ರಕ್ಷಿತಾ ಹೊರಗಡೆ ಬಂದರೆ ಇದು ಬಹು ದೊಡ್ಡ ಒಂದು ನಷ್ಟ ಅವರಿಗೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಇಷ್ಟು ದಿನಗಳ ಕಾಲ ಒಂದು ಬಿಗ್ ಬಾಸ್ ಜರ್ನಿಯನ್ನು ಮಾಡ್ಕೊಂಡು ಬಂದಂಥವ್ರು ಕೊನೆಯದಾಗಿ ಈ ರೀತಿಯಾಗಿ ಹೊರಗಡೆ ಬಂದಾಗ ಅವರ ಪ್ರೇಮ್ ಎಲ್ಲವೂ ಕೂಡ ಹಾಳಾಗಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದೊಂದು ತುಂಬ ಬೇಜಾರಿನ ಸಂಗತಿ ಅಂತಲೇ ಹೇಳ್ಬೋದು. ವಿಷಯ ಏನೇ ಇರಲಿ, ಮನೆಯವರನ್ನು ತೆಗೆದುಕೊಂಡು ಬಂದಿದ್ದು ಅಥವಾ ಮನೆಯವರ ವಿಚಾರವನ್ನು ಅಲ್ಲಿ ಎತ್ತಿದ್ದು ಮೇಲ್ನೋಟಕ್ಕೆ ತಪ್ಪು ಅಂತ ಕಾಣಿಸುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.